ಇಲ್ಲ, ನನ್ನ ಮೇಲೇ 14-15 ಕೇಸ್ ಹಾಕಿದ್ರು, ಎಲ್ಲ ಗೆದ್ಕೊಂಬಂದ್ವಿ. ಆಮೇಲೆ ಕಳೆದ 7-8 ವರ್ಷದ ಇದರಲ್ಲಿ ಸರ್ ಗೆಲುವು ಸೋಲು ಮಾಮೂಲಿ ಇದ್ದಿದ್ದೆ. ನಾನು ಗೆಲ್ಲೋ ಲಾಯರ್ ಅಂತ ಇಲ್ಲಿ ಹೇಳ್ಕೊಳಕ್ಕೋಲ್ಲ. ನನಗೆ ಆ ಥರ ಗೆಲ್ಲೋ ಅಂತೇಳ ಸರ್, ಫೈಟ್ ಮಾಡ್ತೀವಿ, ಕೇಸುಗಳನ್ನು ಫೈಟ್ ಮಾಡ್ತೀವಿ, ಜನರಿಗೆ ಅರ್ಥ ಮಾಡಿಸ್ತೀವಿ. ನೋಡಿ, ಹೆಚ್ಚು ಕಮ್ಮಿ 1.5 ಲಕ್ಷ ಅಡ್ವೊಕೇಟ್ಸ್ ಇದ್ದಾರೆ. ಯಾರು ಬೀದಿನಲ್ಲಿ ಕೇಸುಗಳನ್ನು ಜನರಿಗೆ ಮಾಹಿತಿ ಕೊಟ್ಟು ಹೋರಾಟ ಮಾಡಿದ್ರೆ ನಾನು ಒಬ್ಬನೇ. ಅದನ್ನು ಬೇರೆ ಎಲ್ಲರಿಗೂ ಭಯ ಇದೆ. ಎಲ್ಲ ಒಳ್ಳೊಳ್ಳೆ ಅಡ್ವೊಕೇಟ್ಸ್, ನನಗಿಂತ ಒಳ್ಳೊಳ್ಳೆ ಅಡ್ವೊಕೇಟ್ಸು, ಸೀನಿಯರ್ ಅಡ್ವೊಕೇಟ್ಗಳಿದ್ದಾರೆ, ಒಳ್ಳೊಳ್ಳೆ ಫೀಸ್ ತಗೊಳ್ತಾರೆ, ಒಳ್ಳೊಳ್ಳೆ ಕಾರಲ್ಲಿ ಬರ್ತಾರೆ, ಒಳ್ಳೆ ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ನೆಟ್ವರ್ಕ್ ಇದೆ. ಬಟ್ ಆದರೂ ಈ ಥರ ಕೇಸುಗಳು ತಗೊಳ್ಳೋಕ್ಕೆ ಹಿಂದೆ ಮುಂದೆ ತುಳಿತಾರೆ. ಕಾರಣ ಅವ್ರದ್ದೇ ಆದಂಥ ವೈಯಕ್ತಿಕ ವಿಚಾರಗಳಿರ್ತದೆ. ಗೆಲ್ಲೋ ಅನ್ನೋದಕ್ಕಿಂತ ಈಗ ರಮೇಶ್ ಜಾರಕಿಹೊಳಿ ಗೆಲ್ಲೋ ಕೇಸಲ್ಲ, ಅದು ಜನಗಳಿಗೆ ಮಾಹಿತಿ ತಿಳಿಸೋ ಕೇಸು. ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾಗಿದೆ ಸರ್. ಈಗ ಗೆಲ್ಲೋದು ಅಂತ ಹೇಳೋಕ್ಕಾದ್ರೆ 40 ವರ್ಷ ಬೇಕು ಸರ್. ಟ್ರಯಲ್ 10 ವರ್ಷನ ಸರ್, ಹೈಕೋರ್ಟ್ಗೋರೆ ಒಂದು 10 ವರ್ಷನ, ಸುಪ್ರೀಂ ಕೋರ್ಟ್ಗೆ ಒಂದು 10 ವರ್ಷ, 30 ವರ್ಷ ಆಯಿತಾ. ಇನ್ನು ಅಲ್ಲಿ ಬೇಕಾದ್ರೆ ಅಪೀಲ್ ಹಾಕಿದ್ರೆ ಇನ್ನೊಂದು 10 ವರ್ಷ ಎಳಿಬೋದು. ಪ್ರೆಸಿಡೆಂಟ್ಗೂ ಅಪೀಲು ಸರ್, ಎಲ್ಲ ಸರಿ 50 ವರ್ಷ ಆಗುತ್ತೆ. ಒಂದು ಕೇಸ್ ಗೆಲ್ಬೇಕಾದ್ರೆ 50 ವರ್ಷ ಬೇಕು ಸರ್. ನನ್ನ ಏಜೇ 45. ಸೊ ಇದು ಲೀಗಲ್ ಪ್ರೋಸೆಸ್ಸು. ನೀವು ಗೆಲುವು ಅಂದರೆ ಬರೀ ಕೆಳಗಡೆ ಕೋರ್ಟಲ್ಲಿ ಗೆದ್ದಿದ್ದಲ್ಲ ಸರ್. ಯಾರೋ ಒಬ್ರು ಗೆಲ್ತಾನೆ, ಇನ್ನೊಬ್ಬರು ಯಾವನೋ ಸೋತಿರ್ತಾನೆ, ಅವನು ಅಪೀಲ್ ಹೋಗ್ತಾನೆ ಹೈಕೋರ್ಟ್ಗೆ. ಅಲ್ಲಿ ಯಾವನೊಬ್ಬನು ಸೋಲ್ತಾನೆ, ಒಬ್ಬನು ಗೆಲ್ತಾನೆ, ಸೋತಿರೋನು ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಗೆಲುವು ಅನ್ನೋದು ಈ ಒಂದು ಲೀಗಲ್ ಫೀಲ್ಡಲ್ಲಿ ಇಲ್ಲ ಸರ್. ನನ್ನ ತಿಳಿದ ಮಟ್ಟಿಗೆ ಗೆಲ್ಲಬೇಕು ಅಂದರೆ ಅರ್ಧ ಆಯುಷಾಗಿರಬೇಕು. ಅಷ್ಟೊತ್ತು ಮನುಷ್ಯ ಬದುಕಿರ್ತಾನಲ್ಲ ಗೊತ್ತಿಲ್ಲ. ನನ್ನ ಏಜೇ 45. ಹಂಗಾಗಿ ನಾನು ಗೆಲುವು ಸೋಲು ಅನ್ನೋದಕ್ಕಿಂತ ಜನಗಳ ತಲೆಗೆ ಆಯ್ತಪ್ಪ ಇದರಲ್ಲಿ ಏನೋ ಒಂದು ತಾರ್ಕಿಕ ಅಂತ್ಯ ಆಯಿತು ಅಂತ ಅನ್ಕೊಂಬೇಕೆ ಹೊರತು ಗೆಲುವು ಸೋಲು ಲೀಗಲ್ ಫೀಲ್ಡಲ್ಲಿ ಇಲ್ಲ ಸರ್. ನಿಜ ನನಗನ್ಸಿದ್ದು.